ಶಿವ ಮತ್ತು ಕಾರವಾರ ರೋಡ್ ಪಕ್ಕ ಅಂಕೋಲಾ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ 66 ನ್ಯಾಷನಲ್ ಹೈವೇ 66 ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ 16ನೇ ತಾರೀಕು ಜುಲೈ 16ನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 7 ಜನರ ಡೆಡ್ ಬಾಡಿ ರಿಕವರ್ ಆಗಿದೆ. ಇನ್ನು 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಅವರು ಇನ್ನೂ ರಿಕವರ್ ಆಗಿಲ್ಲ. ಬಿಕಾಸ್ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಗೋಯಿಂಗ್ ಆನ್. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRFನಿಂದ 44 ಜನ ಮತ್ತು NDRF 24 ಜನ ಮತ್ತು ಇವತ್ತು ಮಿಲಿಟ್ರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟ್ರಿಯವರು ಕೂಡ ಬಂದಿದ್ದಾರೆ. A1ನಿಂದ ನೇವಿನವರು ಅಸಿಸ್ಟ್ ಮಾಡಿ ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರೆನ್ಸ್ ಮಾಡ್ತಕ್ಕಂಥ 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದ್ದಂಥದ್ದು, ಇನ್ನೊಂದು ಭರ್ತಿ ಇರುವ ಗ್ಯಾಸ್ ಟ್ಯಾಂಕ್, ಈ ಥರ 3 ವಾಹನಗಳಿದ್ದಾವೆ. ಅಲ್ಲಿ ಟೀ ಅಂಗಡಿ ಇತ್ತು, ಒಂದು ಟೀ ಅಂಗಡಿ ಇತ್ತು. ಆ ಟೀ ಅಂಗಡಿನಲ್ಲಿ 5 ಜನ ಪಾಪ 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಟೀ ಅಂಗಡಿ ಇಟ್ಕೊಂಡು ಅವ್ರ ಮೇಲೂ ಕೂಡ ಇದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು ಅವರಲ್ಲೇ 5 ಜನ ಇನ್ನೂ 5 ಜನ, 5ರಲ್ಲಿ 2 ಬಾಡಿ ರಿಕವರ್ ಆಗಿದ್ದಾರೆ. 3 ಜನ ನಡೀತಾ ಇದೆ. ನಾನು ಜಿಲ್ಲಾ ಆಡಳಿತದವರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ದೀನಿ. ಮತ್ತು ಜಿಲ್ಲಾ ಮಂತ್ರಿ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ರೆಸ್ಕ್ಯೂ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ. ಈ ಮಳೆಯಲ್ಲೂ ಕೂಡ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದೆ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಇವತ್ತು ಬರಲಿಕ್ಕೆ ಆಗಿದೆ. ನಾನು ನಮ್ಮ ಸತೀಶ್ ಇಲ್ಲ ಅವತ್ತೇ ಕಳಿಸಿದ್ದೆ, ಮಾಂಕಾಳ್ ವೈದ್ಯ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾ ಆಡಳಿತ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ. ಹಾಗಾಗಿ ಎಲ್ಲ ಕ್ರಮಗಳನ್ನು ತಗೋತಾ ಇದ್ದಾರೆ. ಜೊತೆಗೆ ನಾನು ಮಕ್ಕಳ ವೈದ್ಯ ಅವರಿಗೆ ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ, ಲ್ಯಾಂಡ್ ಸ್ಲೈಡಿಂದ, ಅವರಿಗೆ 5,000 ರೂಪಾಯಿ, 5 ಲಕ್ಷ ಪರಿಹಾರ, 5 ಲಕ್ಷ ಕೂಡ ಕೊಡಬೇಕು ಅಂತ ಅವತ್ತೇ ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನೂ ಡೆಡ್ ಬಾಡಿ ರಿಕವರ್ ಹೋದರೆ, ಒಂದು ವೇಳೆ ಯಾವುದೇ ಮಿಸ್ಸಿಂಗ್ ಆಗಿರೋದು, ಒಂದು ವೇಳೆ ಸತ್ತೋಗಿದ್ದರೆ ಆ ಬಾಡಿ ರಿಕವರ್ ಆಗಿದೆ, ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಇಷ್ಟು ದಿನ ಅಂತ ಟೈಮ್ ಇರುತ್ತೆ ಪೊಲೀಸ್ ಪ್ರಕಾರ. ಗೊತ್ತಿಲ್ಲ, ಅವ್ರು ಇನ್ನೂ ಸತ್ತಿದ್ದಾರೋ ಇಲ್ವೋ ಅಂತ ಹೇಳೋದು ಗೊತ್ತಿಲ್ಲ. ರಸ್ತೆ ಮೇಲಿರೋ ಮಣ್ಣನ್ನು ಮಾತ್ರ ತೆರವು ಮಾಡಿ ಹುಡುಕಿದ್ದಾರೆ.
ಅದಕ್ಕಿಂತ ಮುಕ್ಕಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆಲ್ಲ ಇದೆ, ಅಲ್ಲಿನೂ ಹುಡುಕಾಟ ಕಾರ್ಯಾಚರಣೆ ಅಲ್ಲೂ ಮಾಡ್ತಾರೆ. ಸಿಕ್ಕಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವುದು ಹುಡುಕಿ ನೇವಿಯವ್ರಿಗೆ ಆರ್ಮಿಯವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಅಲ್ಲೂ ಸ್ಕ್ಯಾನ್ ಮಾಡಲಿ. ಆರ್ಮಿಯವ್ರಿಗೆ, ನೇವಿಯವ್ರಿಗೆ ಮತ್ತು ನೀರನ್ನು ಕೂಡ ಸ್ಕ್ಯಾನ್ ಮಾಡಬೇಕು, ಅಲ್ಲೂ ಕೂಡ ಮಾಡಬೇಕು. ನದಿನಲ್ಲೂ ಕೂಡ ಏನಾದ್ರು ಒಂದು ವೇಳೆ ಫಸ್ಟ್ ಸ್ಕ್ಯಾನ್ ಮಾಡಬೇಕು ಅಂತ ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಒಬ್ರು ಅದೇ ಟೈಮಲ್ಲಿ ನೀವು ಕಂದಾಯ ಸಚಿವರನ್ನು ಕಳಿಸ್ಬಿಟ್ಟು ಏನು ನಡೀತಾ ಇದೆ ಅಂತ ಹೇಳ್ಬೋದಾಗಿತ್ತು ಸರ್. ಒಂದು ವಾರ ತಗೋಬೇಕಾಗಿತ್ತು. ಅದಕ್ಕೆ 15 ಸಾವಿರಕ್ಕಿಂತ ನಿಮ್ಮ ಅಧಿವೇಶನ ಇಂಪಾರ್ಟೆಂಟ್ ಆಯ್ತು. ಯಾರು ಅಲ್ಲ ಸರ್, 15 ಸಾವಿರ ಅಂತ ನಿಮ್ಮ 15 ಅಲ್ರಿ, 11 ಜನ ಮಿಸ್ಸಿಂಗ್ ನೀವು 15 ಹೇಳ್ತೀರಿ. 10 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಲ್ಲ. ಶಾಸಕರು ಹೇಳಿದ್ರು ಸರ್, ನಿಮ್ಮ ಯಾಕೆ ಶಾಸಕರು ಹೇಳ್ದದಕ್ಕೆ ಆಯ್ತು. ನೋಡಪ್ಪ ಹೇಳ್ರಿ ಇಲ್ಲಿ ಸುಮ್ಮನೆ ನೀವೇ ಮಾತಾಡಿದ್ರೆ ಭಾಷಣ ಮಾಡಿದ್ರೆ ಹೆಂಗೆ? 10 ಜನ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತಾ? ಶಾಸ್ತ್ರ ಹೇಳಿದ್ರು ಅವ್ರು ಹೇಳಿದ್ರು ಅಲ್ಲ. ಈಗ ನಿಮ್ಗೇನಾದ್ರು ಮಾಹಿತಿ ಇದೆಯಾ? 15 ಜನ ನೀವು ಮಾತೇ ಇದೆಯನ್ರಿ? ನಮ್ಮ ಶಾಸಕರು ಹೇಳೋದು ಬೇಡ, ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅವ್ರು ನನಗೆ ಹೇಳೋದು 11 ಅಂತ. ಅಧಿವೇಶನದಲ್ಲಿ ಹೇಳಿದ್ರು ಇಲ್ಲಪ್ಪ, ಇಲ್ಲ ಹೇಳಪ್ಪ ಇಲ್ಲಿ. ನಾನು ಅವತ್ತೇ ಮಂಕಾಳ ವೈದ್ಯವ್ರನ್ನ ಕಳಿಸಿದ್ದೇನೆ, ಡಿಸ್ಟಿಂಗ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಕಳಿಸಿದ್ದೇನೆ. ಶಾಸಕರು ಇಲ್ಲೇ ಇದ್ದಾರೆ. ಸರ್, ಒಂದೇ ಪ್ರಶ್ನೆ ಸರ್. ಈಗ ಈ ಗುಡ್ಡ ಕುಸಿತ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ. ಇದು IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಆದದ್ದು ಅಂತ ಇದು ಮಾಡ್ತಾರೆ. ಅವ್ರ ವಿರುದ್ಧ ಏನು ಆಕ್ಷನ್ ತಗೊಳ್ತಿಲ್ಲ ಸರ್? ಕೇಳಪ್ಪ ಇಲ್ಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್. ದಟ್ ಇಸ್ ಒನ್ ಥಿಂಗ್. ಎರಡನೇದು, ಈಗ ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಅವರು ಗೊತ್ತಾಯ್ತಾ? ಅಲ್ಲಿಂದ ಇವೆಲ್ಲ ಆದಮೇಲೆ ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ವಿ ಲುಕ್ ಇನ್ ಟು ದಿ ಮ್ಯಾಟರ್ ಆ್ಯಂಡ್ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಅವರು ಕೇಳ್ತಾ ಇದ್ದಾರೆ. ಅವರು ಅದೇ ಹೇಳಿದ್ರೆ ಏನಂತ ಉತ್ತರ ಹೇಳೋದು? ಯಾರಾದ್ರೂ ಒಬ್ಬರು ಕೇಳ್ರಪ್ಪ. ಹೇಳಪ್ಪ ತಮ್ಮ. ನ್ಯಾಷನಲ್ ಹೈವೇ ಅವರು 200 ರೋಡ್ ಆದರೂ ಕೂಡ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ನೋಡ್ಕೊ ಬಂದೆ, ಇದರಿಂದ ಬಂದೆ, ನಾನು ಗೋವಾದಿಂದ ಬಂದೆ. 400 crore ಟೋಲ್ ಕಲೆಕ್ಷನ್ ಆಗಿದೆ. ಮಾಡ್ಕೊ ಬಂದಿದ್ದಾರೆ. ಅದರಿಂದ ನನ್ನ ಪ್ರಕಾರ ನಾನು ಅವ್ರ ಜೊತೆ ಮಾತಾಡ್ತೀನಿ. ಕೇಂದ್ರದ ನ್ಯಾಷನಲ್ ರೋಡ್ ಟ್ರಾನ್ಸ್ಪೋರ್ಟ್ ಮಾತಾಡ್ತೀನಿ. ಕಳಪೆ ಕೆಲಸ ಆಗಿದ್ದರೆ ಕೂಡಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಕಾಂಟ್ರಾಕ್ಟರ್ ಇರಲಿ ಅಥವಾ ಬೇರೆ ಇಂಜಿನಿಯರ್ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಬೇಕು. ಕೇರಳದ ಲಾರಿ ಒಂದು ಸಿಕ್ಕಾಕೊಂಡಿದೆ. ಕೇರಳ ಪೊಲೀಸರು ಇಲ್ಲಿಗೆ ಬರ್ತಾರೆ, ಕೇರಳ ಮೀಡಿಯಾಗಳು ಬರುತ್ತೆ. ರಾಜ್ಯ ಸರ್ಕಾರ ಇಲ್ಲಿ ವಿಳಂಬ ಕಾರ್ಯಾಚರಣೆ ಮಾಡ್ತಿದೆ ಅಂತ ಯಾವುದನ್ನು ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ. ವಿಳಂಬ ಕೆಲಸ ಆಗೇ ಇಲ್ಲ. ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ. ಗೊತ್ತಾಯ್ತಾ? ಕೇರಳದವರು ಒಬ್ಬ ಅರ್ಜುನ್ ಅಂತಕ್ಕಂಥವ್ರು, ಅವರು ಫಿಶಿಂಗ್ ಆಗಿದೆ. ಅವರು ಕೂಡ ಅವರ ರಾಜ್ಯದವರಲ್ಲ, ಅವ್ರಿಗೋಸ್ಕರವಾಗಿ ಅವ್ರು ಬಂದಿರ್ಬೋದು, ಮೀಡಿಯಾದವ್ರು ಬಂದಿರ್ಬೋದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರ್ಬೋದು, ಎಲ್ಲ ಪೊಲೀಸ್ನವ್ರು ಬಂದಿರ್ಬೋದು, ಎಲ್ಲ ಬಂದಿರ್ಬೋದು. ಬಟ್ ನಾವು ಯಾವತ್ತೂ ಕೂಡ ವಿಳಂಬ ಮಾಡ್ದೇನೆ, ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತಾರೆ. ಸರ್, ಈ ಸ್ಪಾಟ್ ಜೊತೆಗೆ ಇನ್ನೂ 34 ಸ್ಪಾಟ್ಗಳಲ್ಲಿ ಗುಡ್ಡ ಕುಸಿತ ಆಗ್ತದೆ ಅಂತ 1 ವರ್ಷದ ಹಿಂದೆನೇ ರಿಪೋರ್ಟ್ ಆಗಿದೆ. ಸತ್ತ ಮೇಲೇ ಯಾಕೆಲ್ಲ ಆಕ್ಷನ್ ಆಗ್ತದೆ, ಬಿಫೋರ್ ಯಾಕೆ ಆಗಲ್ಲ ಸರ್? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯೋಲಾಜಿಕಲ್ ಸರ್ವೆ ರಿಪೋರ್ಟೇ ಕೂಡ ಕೊಟ್ಟಿದ್ದಾರೆ. ಹೋದ ವರ್ಷದ ಒಂದು ಹಿಂದೆ ಕೊಟ್ಟಿದ್ದಾರೆ. ನಾವು ಬಂದು ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು ಅಲ್ವಾ? 1 ವರ್ಷ 7 ತಿಂಗಳಾಯಿತು. ಹೋದ ಸಾರಿ ಮಳೆ ಬರಲಿಲ್ಲ, ಮಳೆ ಬರಗಾಲ ಬಂದಿತ್ತು. ಈ ಸಾರಿ ಮಳೆ ಜಾಸ್ತಿ. ಈಗ ನಾವು ಬಂದ ಮೇಲೆ ಇದು ಭಾಳ ವರ್ಷಗಳಿಂದ ಆಗಿರಲಿಲ್ಲ, ಈ ಥರ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿಲ್ಲ. ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಇನ್ನೂ ಎಲ್ಲೆಲ್ಲಿ ಈ ಥರ
ರಿಪೋರ್ಟ್ ಇದೆ, ಅಲ್ಲೆಲ್ಲ ಕ್ರಮ ತಗೊಳ್ತೀವಿ. Continue with the night. No, not in the night. No, not in the night. So will there be more army battalion? Will there be more army battalion? ಯಾರು ಅವರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ. ಅವರು ಸೆಂಟ್ರಲ್ ಮಿನಿಸ್ಟರ್ ನೆನ್ನೆ ಬಂದಿದ್ರು ಸರ್. ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆರೋಪ. ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಬಿಡಿ ಅವ್ರೇನು ನಾನು ಇದರಲ್ಲಿ ರಾಜಕಾರಣ ಮಾಡಕ್ ಹೋಗಲ್ಲ. ಇಟ್ಸ್ ಎ ಡಿಸಾಸ್ಟರ್. ಹೇಳಪ್ಪ ಇಲ್ಲಿ ನಾವೆಲ್ಲ ಸೇರಿ ಜೊತೆ ನಾನು ಕೆಲ್ಸ ರಾಜಕಾರಣ ಮಾಡಕ್ ಹೋಗಲ್ಲ. ಗೊತ್ತಾಯ್ತಾ? ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನು ಮಾಡಿದ್ರು. ನಾ ರಾಜಕಾರಣ ಮಾಡಕ್ ಹೋಗಲ್ಲ. NDRF ಹೆಲ್ಪ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಹೆಲ್ಪ್ ಮಾಡ್ತಾ ನಮಗೆ ಇದ್ದಾರೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಮನವಿ ಮಾಡಿದ್ದೀವಿ, ಅವರು ಕೂಡ ಬಂದಿದ್ದಾರೆ. ನಾವು ಈಗ ಇದೆಲ್ಲ NDRFನವರು ಕೂಡ ಇದ್ದಾರೆ, SDRF ಕೂಡ ಇದ್ದಾರೆ, ನೇವಿ ಇದೆ. ನೇವಿಯವರು ಕೂಡ ಇದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ಅವ್ರ ಮೇಲೆ BJP ಅವರು ಇಲ್ಲಿ ಮಣ್ಣೇರಿಕೆ ಆಟ ಕೆಲಸ ಆಗಬಾರ್ದು. ಇದ್ರು ಈಗ ಪಾಪ ಸತ್ತೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವ್ರಿಗೆ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ. ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ. ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗದೆ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಹೊಳೆ ಇರಲಿ ಅಥವಾ ಭೂಮಿ ಮೇಲೆ ಭೂಮಿ ತಂತ್ರ ಆಗಿರಲಿ. ಒಂದು ಉಳುವರೆ ಅಂತ ಒಂದು ಗ್ರಾಮ ಸರ್. ಉಳುವರೆ ಅಂತ ಗ್ರಾಮ ಇದೇ ಗುಡ್ಡ ಕುಸಿತದಿಂದ ಸಂಪೂರ್ಣ ಕೊಲೆಕ್ಟ್ ಆಗಿದೆ ಸರ್. 4-5-7 ಮನೆಗಳು ಕಿತ್ಕೊಂಡು ಕೂಡಲೇ ಅದಕ್ಕೆ ಪರಿಹಾರನೂ ಪರಿಹಾರನೂ ಕೊಡ್ತೀವಿ, ಆಲ್ಟರ್ನೇಟ್ ಜಾಗನೂ ಕೊಡ್ತೀವಿ. ಥ್ಯಾಂಕ್ ಯು.